ಹಾಯ್, ನಾನು ನಿಮ್ಮ ಸಂಗೀತ ಗೋವಾದಿಂದ. ಇವತ್ತು ಸಂಡೇ ಏನಾದರೂ ಸ್ಪೆಷಲ್ ಮಾಡುವ ಅಂತ ಯೋಚಿಸ್ತಾ ಇದ್ದೆ. ಹಾಗೆ ನನ್ನ ಫ್ರೆಂಡ್ ಒಬ್ಬರು ಹೇಳಿದ್ರು, ನಾನು ಬೆಳಗಾವಿ ಹೋಗ್ತಾ ಇದ್ದೀನಿ, ಅಲ್ಲಿ ಫ್ರೆಶ್ ಮಟನ್ ಸಿಗುತ್ತೆ, ತೊಗೊಂಡು ಬರಲಾ ಅಂತ. ನಾನು ಓಕೆ ಅಂತ ಹೇಳಿದೆ, ತೊಗೊಂಡು ಬಂದಿದ್ದರು. ನಾನು ಎಷ್ಟು ಪ್ರೀತಿಯಿಂದ ತುಂಬ ಮನಸ್ಸಿನಿಂದ ಮಾಡ್ತೀನಿ ತಿನ್ನಬೇಕಂತ, ಆದರೆ ನನಗೆ ಚಿಕನ್ ತಿನ್ನೋ ಥರ ಮಟನ್ ತಿನ್ನೋಕ್ಕಾಗಲ್ಲ. ಹಾಗೆ ತಂದು ಕೊಟ್ಟರು. ತಂದಾದಮೇಲೆ ಅದನ್ನು ಕ್ಲೀನಾಗಿ ತೊಳೆದು ಅದಕ್ಕೆ ಸ್ವಲ್ಪ ಏನೇನು ಬೇಕು ಮಸಾಲೆ ಎಲ್ಲ ಹಾಕ್ಕೊಂಡು ನನ್ನದೇ ಆದ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಫಸ್ಟು ಅದನ್ನು ಕ್ಲೀನಾಗಿ ತೊಳ್ಕೊಂಡು ಅದಕ್ಕೆ ಉಪ್ಪು ಹಾಕಿದ ಮೇಲೆ ಮೊಸರು ಹಾಕಿದ ಮೇಲೆ ಸ್ವಲ್ಪನೇ ಮೊಸರು ಹಾಕ್ತೀನಿ. ಮಸಾಲೆ ಐಟಮ್ಸ್ ಅಂದರೆ ಹಲ್ದಿ, ಧನಿಯಾ ಮತ್ತು ಚಿಲ್ಲಿ ಪೌಡರು, ಕಲರ್ ಬರಲಿಕ್ಕೆ ಕಲರ್ದು ಎವರೆಸ್ಟ್ದು ಚಿಲ್ಲಿ ಪೌಡರು, ಆಮೇಲೆ ಎವರೆಸ್ಟಿಂದ ಮಟನ್ ಮಸಾಲ, ಇದನ್ನೆಲ್ಲ ಹಾಕ್ಬಿಟ್ಟು ನನಗೆ ಯಾವ್ಯಾವ್ದು ಮಸಾಲ ಬೇಕು ಅದನ್ನೆಲ್ಲ ಹಾಕ್ಬಿಟ್ಟು ನಾನು ಚೆನ್ನಾಗಿ ಅದನ್ನ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ಅದನ್ನೆಲ್ಲ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ, ಅದು ಯಾಕೋ ಧನಿಯಾ ಪೌಡ್ರ್ ಬೀಳ್ತಾನೆ ಇರಲಿಲ್ಲ. ಇವತ್ತು ಸಂಡೇ ಆದ್ದರಿಂದ ಬೇಗ ಎದ್ದಿದ್ದೀನಿ, ಅಂದರೆ ಲೇಟಾಗಿ ಎಲ್ತಿದ್ದೆ. ಇವತ್ತು 6 ಗಂಟೆಗೆ ಎದ್ದೆ, ಯಾಕೆಂದರೆ ನನಗೆ ಅಲರ್ಜಿ ಸರ್ದಿ ಇರೋದು. ಅದು ಅಚಾನಕ್ ಯಾವಾಗ ಬೇಕಂದ್ರೆ ಆವಾಗ ಸ್ಟಾರ್ಟ್ ಆಗಿಬಿಡುತ್ತೆ. ಅದು ಸ್ಟಾರ್ಟ್ ಆಯಿತು, ಮತ್ತು ನಿದ್ದೆನೂ ಬಂದಿಲ್ಲ. ಹಾಗೆ ಎದ್ಕೊಂಡು ಈ ಥರ ಮಸಾಲ ರೆಡಿ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ತಾಯಿದ್ದೀನಿ. ನನ್ನದೇ ಸ್ಟೈಲಲ್ಲಿ ಮಾಡ್ತೀನಿ. ನಾನು ಏನಾದರೂ ಮಾಡೋದಿದ್ದರೆ ಕೆಲವೊಂದು ಸಲ ನಾನು ವಿಡಿಯೋಗಳನ್ನೆಲ್ಲ ನೋಡಿ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮಾಡ್ತೀನಿ. ಆದರೆ ಚಿಕನ್ನು, ಮಟನ್ನು ಅದೆಲ್ಲ ನನ್ನದೇ ಆದ ಒಂಥರ ಓನ್ ಸ್ಟೈಲಲ್ಲಿ ಮಾಡಿಬಿಡ್ತೀನಿ. ನನ್ನ ಮಗಳು ಯಾವತ್ತೂ ಹೇಳ್ತಾಳೆ, ಮಮ್ಮಿ ನೀನು ನಿನ್ನದೇ ಆದ ಸ್ಟೈಲ್, ಅದು ನೀ ಏನೋ ಒಂದೊಂದು ಸಲ ಏನೂ ಸಾಮಾನು ಬೇಕಂತಂದರೆ ಅದು ಬೇಕು ಅಂತಲೇ ಇಲ್ಲ, ಆ ರೀತಿ ಮಾಡ್ತೀಯ ಅಂತ. ಹಾಗೆ ಒಂದು 3 ಆನಿಯನ್ನು, ಒಂದೇ ಒಂದು ಟೊಮೆಟೊ, ಸ್ವಲ್ಪ ಮಸಾಲೆ ಐಟಮ್ಮು ಮತ್ತು ಸ್ವಲ್ಪ ಕಾಜು, ಅಂದರೆ ಆಮೇಲೆ ಅದ್ರಕ್ ಮತ್ತು ಲಸೂನ್, ಅದು ಎರಡನ್ನು ಅದು ಇಟ್ಕೊಂಡಿದ್ದೀನಿ. ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು, ಸ್ವಲ್ಪ ಒಂದು 4 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು, ಈರುಳ್ಳಿ, ಆಮೇಲೆ ಕಾಜು, ಜಿಂಜರು ಮತ್ತು ಗಾರ್ಲಿಕ್ಕು ಇದನ್ನು ಫಸ್ಟ್ ಹಾಕಬೇಕು. ಫಸ್ಟು ಮಸಾಲ ಹಾಕಿದ್ದೀನಿ. ಸ್ವಲ್ಪ ಚಕ್ಕೆ, ಒಂದು 4-5 ಕರಿಮೆಣಸು, ಹಾಗೆ ಎಲ್ಲ ಏನೇನು ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಅದರಕ್ಕೂ ಲಸೂನು, ಆನಿಯನು ಅದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ. ಚೆನ್ನಾಗಿ ಫ್ರೈ ಮಾಡಿದ್ರೇ ಅದರ ಟೇಸ್ಟು ಬೇರೆ ಆಗಿರುತ್ತೆ. ನಾವು ಯಾವಾಗಲಾದರೂ ಒಮ್ಮೆ ಮಾಡ್ತೀವಿ, 6 ತಿಂಗಳಿಗೊಮ್ಮೆನೋ ಮಟನ್ನು. ಚಿಕನ್ನು 15 ಡೇಸ್ ಹಾಕಿ ತಿಂತೀವಿ. ನನ್ನ ಮಗಳಂತೂ ಮಟನ್ ತಿನ್ನಲ್ಲ. ಆದ್ರೂ ಯಾಕೇನೋ ನನಗೂ ತಿನ್ನಬೇಕು ಅನಿಸುತ್ತೆ, ಆದರೆ ಚಿಕನ್ ತಿನ್ನೋ ರೀತಿ ಮಟನ್ ತಿನ್ನೋಕ್ಕಾಗಲ್ಲ. ಅದು ಗ್ರೇವಿನೇ ಸ್ವಲ್ಪ ತಿನ್ಬೋದು. ನಾನು ಎವ್ರಿ ಟೈಮ್ ತಂದಾಗಲೂ ಅದು ಚೆನ್ನಾಗಿರುತ್ತೆ. ಅದು ಬೇರೆಯವರು ಹೇಳ್ತಾರೆ ಮನೇಲಿ ಎಲ್ಲ ಚೆನ್ನಾಗಿತ್ತಂತ, ಅದು ನನಗೆ ಇಷ್ಟ ಆಗೋದಿಲ್ಲ. ಆದರೆ ಅದು ಯಾರಾದರೂ ತಂದು ಕೊಡಲಾ ಅಥವಾ ಇಲ್ಲಿ ಹೀಗಿದೆ ತೊಗೊಂಡು ಬಾ ತಿನ್ನು ಅಂತ ಅನಿಸುತ್ತೆ. ಹಾಗೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಬೆಳಿಗ್ಗೆ ಬೇಗ ಏಳೋದು ಇದೇ ಟೆನ್ಷನ್ ಆಗಿಬಿಡುತ್ತೆ. ಪಾತ್ರೆ ತೊಳೆಯೋದು. ಸಂಡೇ ಇವತ್ತು ಸ್ವಲ್ಪ ಮಲಗುವ ಅಂತ ಇದ್ದೆ, ಅದು ನನಗೆ ನಿದ್ದೆ ಬಂದಿಲ್ಲ. 6 ಗಂಟೆಗೆ ಎದ್ಬಿಟ್ಟೆ, ಅಂದರೆ 1 ಅವರ್ ಲೇಟ್ ಅಷ್ಟೇ. ಎವ್ರಿಡೇ 4:15 ಬೆಳಿಗ್ಗೆ ಅಥವಾ 5 ಗಂಟೆಗೆ ನಾನು ಏಳಲೇಬೇಕು ಕಂಪಲ್ಸರಿ, ಇಲ್ಲಾಂದರೆ ನನಗೆ ಶಾಪಿಗೆ ಹೋಗ್ಲಿಕ್ಕೆ ಲೇಟ್ ಆಗುತ್ತೆ. ಇವತ್ತು ಈ ಅಲರ್ಜಿ ಸಲುವಾಗಿ, ಥಂಡಿ ಸಲುವಾಗಿ ಬೇಗ ಎದ್ಬಿಟ್ಟೆ. ಯಾಕೋ ಉಸಿರಾಡೋಕ್ಕಾಗ್ತಿಲ್ಲ, ಆ ರೀತಿ ಆಯಿತು. ಆಮೇಲೆ ಇದೆಲ್ಲ ಸ್ವಲ್ಪ ಜಾಸ್ತಿ ಫ್ರೈ ಆದಮೇಲೆ ಟೊಮೆಟೊ ಹಾಕ್ತೀನಿ, ಯಾಕಂದರೆ ಟೊಮೆಟೊ ಬೇಗ ಫ್ರೈ ಆಗಿಬಿಡುತ್ತೆ, ಅದರ ಸಲುವಾಗಿ. ಹಾಗೆ ಅದು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತೊಂದು ಹೇಳಬೇಕಂದ್ರೆ, ನನ್ನ ಹತ್ರ ಯಾವುದೇ ಆದ ಥಿಂಗ್ಸ್ ಇಲ್ಲ ವಿಡಿಯೋ ಮಾಡಲಿಕ್ಕೆ. ನಾನು ನನ್ನದೇ ಮೊಬೈಲ್ ಯೂಸ್ ಮಾಡಿಕೊಂಡು ಅದನ್ನು ಒಂದು ಕೈಯಲ್ಲಿ ಹಿಡ್ಕೊಂಡು ಏನೇನೋ ಮಾಡ್ತೀನಿ, ಸರ್ಕಸ್ಸು. ಅಷ್ಟು ಇಂಟ್ರೆಸ್ಟ್ ಅಂತ ಇಲ್ಲ. ಓಕೆ, ನಾನು ಮಾಡಬೇಕು, ಏನಾದರೂ ಒಂದು ವಿಡಿಯೋ ಮಾಡಬೇಕು ಹೀಗೆ ಅನಿಸುತ್ತೆ. ನನ್ನ ಮಗಳು ಹೇಳ್ತಾಳೆ, ಬೆಳಗ್ಗೆ ಮಮ್ಮಿ ಡೈಲಿ ವಿಡಿಯೋ ಮಾಡು, ನೀನು ಹೇಗೋ ಅಡುಗೆ ಚೆನ್ನಾಗಿ ಮಾಡ್ತೀಯ, ಅದು ಇದು ಅಂತ. ನನಗೆ ಒಂದಿನ ನೆನಪಿರುತ್ತೆ, ಒಂದಿನ ನೆನಪಿರಲ್ಲ, ಈ ರೀತಿ ಎಲ್ಲ ಆಗ್ತಾಯಿರುತ್ತೆ.
ನಾನು ಅಡುಗೆ ಒಟ್ಟಿಗೆ ನನ್ನ ಕೆಲಸನೂ ಮಾಡ್ಕೊತಾ ಇರ್ತೀನಿ. ಸೈಡ್ ಏನೇನು ಕೆಲಸ ಇರುತ್ತೆ, ಪಾತ್ರೆ ತೊಳೆಯೋದು ಅದು ಇದು ಎಲ್ಲ. ಯಾಕಂದರೆ ಟೈಮ್ ಬೆಳಿಗ್ಗೆ ಆಗೋಗ್ಬಿಡುತ್ತೆ ನನಗೆ. ಬೇಗ ಅಂಗಡಿಗೆ ಹೋಗಿ 7 ಗಂಟೆ 6:30 ಅಂದರೆ ಶಾಪ್ ಓಪನ್ ಮಾಡಬೇಕು. ಹಾಗೆಯೇ ಮೊದಲೇ ಎಲ್ಲ ಮಸಾಲೆ ಹಾಕಿ ಮ್ಯಾಶ್ ಮಾಡ್ಕೊಂಡಿರೋಂಥ ಮಟನನ್ನು ಒಂದು 15-20 ಮಿನಿಟ್ಸ್ ಆಯ್ತದೆ ಈಗ ಆಲ್ರೆಡಿ. ಅದನ್ನು ಸ್ವಲ್ಪ ಕುಕ್ಕರಲ್ಲಿ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಏನು ಲವಂಗ ಪತ್ತ ಅದು ಹಾಕಿಬಿಟ್ಟು, ನಾನು ಮಟನ್ನು ಚಿಕನ್ನು ಏನಾದರೂ ಮಾಡಬೇಕಾದ್ರೆ ನನಗದು ಇರಲೇಬೇಕು, ಇಲ್ಲಾಂದರೆ ಏನೋ ಒಂದು ಅನ್ಕಂಪ್ಲೀಟ್ ಥರ ಆಗುತ್ತೆ. ಅದನ್ನು ಹಾಕಿಬಿಟ್ಟು ಆಮೇಲೆ ಎಲ್ಲ ಮಸಾಲೆಗಳನ್ನು ಹಾಕಿ ಕಲಸಿಟ್ಟಿದ್ದೀನಲ್ಲ ಆ ಮಟನನ್ನು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ಕುಕ್ಕರಲ್ಲಿ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ, ಅದರಲ್ಲಿ ಸ್ವಲ್ಪ ನೀರು ಬಿಟ್ಟಿರುತ್ತೆ. ಆಲ್ರೆಡಿ ಉಪ್ಪು ಹಾಕಿದ್ದೀನಿ, ಅದಕ್ಕೆ ನಾನೀಗ ಉಪ್ಪು ಹಾಕಲ್ಲ. ಸ್ವಲ್ಪ ಎಣ್ಣೆ ಒಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ನೀರು ಏನೂ ಹಾಕಲ್ಲ. ಅದು ಯಾಕೆಂದರೆ ಆಲ್ರೆಡಿ ನೀರಿದೆ ಅದರಲ್ಲಿ, ಸ್ವಲ್ಪ ಆಮೇಲೆ ನೀರು ಬಿಟ್ಕೊಳ್ಳುತ್ತೆ. ಹಾಗೆ ಕುಕ್ಕರ್ ಮುಚ್ಚಳ ಹಾಕಿಬಿಟ್ಟು 4 ಸೀಟಿ 4 ಅಥವಾ 5 ಸೀಟಿ ಹಾಕಲೇಬೇಕು. ಹಾಗೆ ಮಟನ್ ಸಾರು ಮಾಡಿದ್ದೀನಿ, ಅದರೊಟ್ಟಿಗೆ ಮುದ್ದೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ನಾನು ಮುದ್ದೆ ಮಾಡೋದರಲ್ಲಿ ಅಷ್ಟೇನು ಪರ್ಫೆಕ್ಟ್ ಇಲ್ಲ, ಆದರೂ ಓಕೆ. ಯಾಕಂತೇಳಿದ್ರೆ ನಾವು ಕಾರವಾರ ಅಂದರೆ ಉತ್ತರ ಕನ್ನಡ, ಓಕೆ, ಬೆಳಗಾವಿ ಸೈಡ್ದವರಲ್ಲ, ಈ ಕಡೆ ಮಂಗಳೂರು ಅಂದರೆ ಮುರುಡೇಶ್ವರ, ಅಲ್ಲಿ ನಾವು ಮುದ್ದೆ ಮಾಡೋದಿಲ್ಲ. ಮುದ್ದೆ ರೊಟ್ಟಿ ಏನಿಲ್ಲ, ಚಪಾತಿ ಅನ್ನ ಸಾಂಬಾರು ಈ ಥರ. ಆದ್ರೂ ಈಗೆಲ್ಲ ವಿಡಿಯೋಗಳನ್ನು ನೋಡಿ ಕಲಿತಾರೆ. ಅದು ಮಾಡೋದೇನು ದೊಡ್ಡ ಸಾಹಸ ಏನಲ್ಲ. ಹಾಗೆ ನಾನು ಯಾವಾಗಾದರೂ ಮಟನ್ನು ಚಿಕನ್ನು ಏನಾದರೂ ಮಾಡಿದಾಗ ನನಗೆ ತಿನ್ನಬೇಕು ಅನಿಸಿದ್ರೆ ನಾನು ಅದನ್ನು ಮಾಡ್ಕೊತೀನಿ. ಹಾಗೆ ಅಂದರೆ ಎಷ್ಟು ಹಿಟ್ಟು ತೊಗೊತೀನಿ ಅದ್ರ ಡಬಲ್ ನೀರು ಹಾಕ್ತೀನಿ ಅಷ್ಟೇ. ಅದನ್ನು ಮುದ್ದೆ ರಾಗಿ ಮುದ್ದೆ ಮಾಡಬೇಕಂತ ಮನಸ್ಸಾಯಿತು. ಹಾಗೆ ರಾಗಿ ಹಿಟ್ಟನ್ನು ಇತ್ತು, ಅದು ಈ ಥರ 1 ಕಪ್ಪಲ್ಲಿ ಮೆಜರ್ಮೆಂಟಾಗಿ ತಗೊಂಡೆ. ಇದು 1 ಕಪ್ಪು ಹಿಟ್ಟು ತೊಗೊಂಡಿದ್ದೆ. ಇದೇ ಕಪ್ಪಲ್ಲಿ ನಾನು 2 ಕಪ್ಪು ನೀರನ್ನು ಹಾಕಿ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಹಾಗೆ ಅದು ಗಂಟು ಬರಬಾರ್ದು ಅಂತ ಸ್ವಲ್ಪ ಮೊದಲೇ ಹಿಟ್ಟು ನೀರಲ್ಲಿ ಕಲಿಸ್ಬಿಟ್ಟು ಚೆನ್ನಾಗಿ ಒಂದು ನೀರಲ್ಲಿ ಹಾಕಿಬಿಟ್ಟು ಹಾಗೆ ಅದನ್ನು ಬಿಸಿ ನೀರಿಗೆ ಸೇರಿಸಿ ಆಮೇಲೆ ಈ ಒಣ ಹಿಟ್ಟನ್ನು ಹಾಕ್ತೀನಿ. ಇವಾಗಲೂ ನನಗೆ ಸರಿಯಾಗಿಲ್ಲ ಈ ಸರ್ದಿ. ಕುಕ್ಕರ್ ಸೀಟಿ ಹತ್ತಾ ಇದೆ, ಅದು 4 ಸೀಟಿ ಹಾಕಬೇಕಂತ. ಯಾಕಂದರೆ ಸ್ವಲ್ಪ ಗಟ್ಟಿ ಇರುತ್ತಲ್ಲ, ಅದು ನಮ್ಗೆ ಎಷ್ಟೇ ಸರಿ ಮಾಡಿದ್ರೂ ಮಟನ್ನು ಚಿಕನ್ ಥರ ಸಾಫ್ಟ್ ಬರಲ್ಲ, ಗಟ್ಟಿನೇ ಇರುತ್ತೆ. ಇದನ್ನು ಸ್ವಲ್ಪ ಈ ರೀತಿ ಸ್ವಲ್ಪ ನೀರು ಹಾಕಿಬಿಟ್ಟು ನೀರು ಥರ ಮಾಡಿಕೊಂಡು ಆ ಬಿಸಿನೀರಿಗೆ ಸೇರಿಸಿ, ಆ ಬಿಸಿನೀರು ಉಗಿ ಬಂದ ತಕ್ಷಣ ನಾನು ಈ ಒಣ ಹಿಟ್ಟನ್ನು ಹಾಕ್ತೀನಿ. ಆವಾಗಷ್ಟೇ ಒಂದು ಸ್ವಲ್ಪ ಸರಿಯಾಗುತ್ತೆ. ಅಷ್ಟೇನು ಪರ್ಫೆಕ್ಟ್ ಇಲ್ಲ ನಾನು ಮುದ್ದೆ ಮಾಡೋದು. ಅದು ಕೈಗೆ ಹಿಡ್ಕೊಳ್ಬಾರ್ದಂತ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ನೀರಿಗೆ. ಕೆಲವರು ಉಪ್ಪು ಹಾಕದೆ ಮುದ್ದೆ ಮಾಡ್ತಾರೆ, ನನಗೆ ಸೇರಲ್ಲ. ನಾನು ಉಪ್ಪು ಹಾಕಿಬಿಟ್ಟು ಮುದ್ದೆ ಮಾಡ್ಕೊತೀನಿ. ನೀರು ಕುದೀತಾ ಇದೆ. ಹಾಗೆ ಮಾಡಿಟ್ಕೊಂಡ್ತರ ರಾಗಿ ನೀರು ಅಂತೀವಿ ನಾವು, ಅದನ್ನು ಹಾಕಿಬಿಟ್ಟು ಸ್ವಲ್ಪ ಕುದಿ ಬಂದ ತಕ್ಷಣ ಅದೊಂದು ಮೇಲ್ಗಡೆ ಕುದಿ ಬರಬೇಕು. ಆವಾಗ ಒಣ ಹಿಟ್ಟನ್ನು ಹಾಕ್ತೀನಿ. ಇದು ಯಾಕಂದರೆ ಗಂಟಾಗೋಲ್ಲ ಅಂತ. ಗಂಟಾದ್ರೂ ಸಹಿತ ನಾವು ಅದನ್ನು ತಿರುಗಿಸ್ಬೇಕಾದ್ರೆ ನಾನು ಸಣ್ಣದಾದ ಹುಟ್ಟು ಅಂತೀವಿ ನಾವು, ಅಂದರೆ ಸ್ಪೂನ್ ಥರನೇ ಇರೋದು, ಸ್ವಲ್ಪ ದಪ್ಪ ಇರುತ್ತೆ ಅಷ್ಟೆ, ಅದರಲ್ಲೇ ಮಾಡಿಬಿಡ್ತೀನಿ. ಕೆಲವರು ಅದು ಏನೇನೋ ತೊಗೊಂಡು ಹಿಂಗೆ ಇದು ಮಾಡ್ತಾರೆ, ಅದೆಲ್ಲ ನನಗೆ ಅಷ್ಟು ಇದಿಲ್ಲ. ನನ್ನ ಮಗಳು ಹೇಳಿದಾಗೆ ನಾನು ಫಾಸ್ಟ್ ಅಡುಗೆ ಮಾಡೋಳು. ನನಗೆ ಯಾವುದಾದ್ರೂ ಒಂದು ಅದರೊಟ್ಟಿಗೆ ಸಾಮಾನು ಅಂದರೆ ಮಸಾಲ ಐಟಮ್ ಇಲ್ಲ ಅಂದರೂ ನಡೆಯುತ್ತೆ, ಅದು ಸ್ಕಿಪ್ ಮಾಡಿಬಿಟ್ಟು ಮಾಡಿಬಿಡ್ತೀನಿ ಹಾಗೆ. ಆದರೆ ನನ್ನ ಮಗಳು ಅಡುಗೆ ಮಾಡಬೇಕಾದ್ರೆ ಹಾಗಲ್ಲ, A to Z ಇರಲೇಬೇಕು ಆಕೆಗೆ. ಏನೇನು ಬೇಕಾದರೂ ಇಲ್ಲ ಅಂತ ಹೇಳಿದ್ರೂ ಎಲ್ಲಿದ್ದಾದರೂ ಶಾಪಿಂದ ಅರಿಸಿ ತಂದು ಮಾಡ್ತಾಳೆ. ನಾನು ಆ ರೀತಿ ಇಲ್ಲ. ನಾನು ಒಂದೊಂದು ಸಲ ಒಂದೇ ಒಂದು ಆನಿಯನು ಒಂದೇ ಒಂದು ಟೊಮೆಟೊ ಇದ್ರೂ ಸಹಿತ ಅಡುಗೆ ಮಾಡಿ ನನಗೆ ಗೊತ್ತು. ಈ ರೀತಿ ಒಂಥರ ಮೈಂಡ್ ಸೆಟ್ ಇರೋಳು ನಾನು. ಹಾಗೆ ಅದು ಉಗಿ ಬರ್ತಾ ಇದೆ. ಇವಾಗ ಉಗಿ ಬಂದ ತಕ್ಷಣ ಆ ಒಣ ಹಿಟ್ಟನ್ನು ಹಾಕಿಬಿಟ್ಟು ತಿರ್ಸ್ತೀನಿ. ಇದು 4 ಸೀಟಿ ಆಯಿತು, ಅದಕ್ಕೆ ಸ್ಟವ್ ಬಂದ್ ಮಾಡಿದೆ. ನನ್ನ ಸ್ಟೋವಲ್ಲಿ 4 ಇದಿದೆ, ಅದಕ್ಕೆ ಪಟ ಅಂತ ಮಾಡಿಬಿಡ್ತೀನಿ ಬೆಳಿಗ್ಗೆ.
ಒಂದರಲ್ಲಿ ಬಿಸಿನೀರು ಕಾಯಿಸ್ತೀನಿ, ಒಂದರಲ್ಲಿ ಅನ್ನ ಮಾಡಿಬಿಡ್ತೀನಿ, ಒಂದರಲ್ಲಿ ಸಾರು ಮಾಡಿಬಿಡ್ತೀನಿ, ಒಂದರಲ್ಲಿ ಪಲ್ಯ ಮಾಡಿಬಿಡ್ತೀನಿ, ಹೀಗೆಲ್ಲ ಆಗುತ್ತೆ ನೋಡಿ. ಇವಾಗ ಒಣ ಹಿಟ್ಟು ಹಾಕ್ತಾಯಿದ್ದೀನಿ. ಒಣ ಹಿಟ್ಟು ಹಾಕಿಬಿಟ್ಟು ಅದನ್ನು ಹಾಗೆ ಪಟ ಸ್ವಲ್ಪ ತಿರ್ಸ್ತೀನಿ. ಅದೆಲ್ಲ ಅಂದರೆ ಎಷ್ಟು ಹಿಟ್ಟು ತೊಗೊಂಡಿದ್ದೀನಿ ಅದರ ಡಬಲ್ ನೀರು ಹಾಕ್ತೀನಿ ಅಷ್ಟೇ ನಾನು. ಮತ್ತೇನು ಇದರಲ್ಲಿ ಮಹಾವಿದ್ಯೆ ಅಂತೂ ಇಲ್ಲ ಅನಿಸುತ್ತೆ ನನಗೆ. ನೋಡಿ ಅದಾದ್ರೂ ಗಂಟಾಗುತ್ತೆ. ಆಮೇಲೆ ಇನ್ನೊಂದು ಸೆಕೆಂಡು ಒಂದು 2 ಮಿನಿಟ್ಸ್ ಆದಮೇಲೆ ಅದು ಹೀಗೆ ಪ್ಲೇಟಲ್ಲೇ ನಾವು ಇದು ಮಾಡಿದ್ರೆ ಸರಿಯಾಗಿಬಿಡುತ್ತೆ. ಅದು ರೆಡಿ ಮಾಡ್ಕೊಂಡು ಕೆಳಗಡೆ ಇಟ್ಕೊಂಡಿದ್ರಿ. ಇವಾಗ ಮಸಾಲ ಮಾಡಿ ತಣೀತದು. ತಣದ ಮೇಲೆ ಅದನ್ನು ಮಿಕ್ಸಿಗೆ ಹಾಕಿಬಿಟ್ಟು ನುಣ್ಣಗೆ ರುಬ್ಕೊತಾ ಇದ್ದೀನಿ. ನಂದು ಎಷ್ಟು ಪುರಾಣ ಮಿಕ್ಸಿ ಅಂದರೆ ಅದೇ ನನಗೇ ನೆನಪಿಲ್ಲ ಯಾವಾಗ ತಂದಿರೋದು ಅಂತ. ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ನನ್ನ ಮಗಳು ಜ್ಯೂಸ್ ಕುಡಿಯೋದು, ಕಾಫಿ ಕುಡಿಯೋದು, ಚಾಯ್ ಕುಡಿಯೋದು. ನೋಡಿ ಮುದ್ದೆ ಕಟ್ಟಿಟ್ಟಿದ್ದೀನಿ, ಚಿಕ್ಕದು 7 ಮುದ್ದೆ ಮಾಡಿದ್ದೀನಿ. ಆಯಿತು, ಒಂದು ಮುದ್ದೆ ಆಕೃತಿಯಲ್ಲಿ 7 ಮುದ್ದೆ ಮಾಡಿ ಅದನ್ನು ಒಂದು ಸೈಡ್ ಇಟ್ಟೆ. ಹಾಗೆ ಕುಕ್ಕರು ಏರ್ ಆದಮೇಲೆ ಅದು ನೋಡಿದ ತಕ್ಷಣ ಸ್ವಲ್ಪ ಅಂದರೆ ಅದು ನೋಡಿದ್ರೆ ಗೊತ್ತಾಗುತ್ತೆ ಮಟನ್ನು ಏಕ್ದಮ್ ಸಾಫ್ಟ್ ಆಗಲ್ಲ. ಅದು ಒಂದು ಸ್ವಲ್ಪ ಹಾಗೆ ಇರುತ್ತೆ, ಗಟ್ಟಿ ಓಕೆ ಬೆಂದಿದೆ. ಅದನ್ನೊಂದು ಸಲ ನೋಡಿ, ನಾನು ಹೇಳಿದ್ನಲ್ಲ ಮೊದಲು ನೀರು ಹಾಕ್ಕೊಂಡ್ರೆ ಇನ್ನೂ ನೀರಾಗಿಬಿಡ್ತಿತ್ತು. ಅದು ನೀರೇ ಹಾಕ್ಕೊಳ್ಳಲಿಲ್ಲ, ಆದ್ರೂ ಇಷ್ಟು ನೀರು ಬಿಟ್ಟಿದೆ. ಅಷ್ಟಾದಮೇಲೆ ಮಸಾಲೆನೂ ಚೆನ್ನಾಗಿ ರುಬ್ಕೊಂಡಿದ್ದೆ ನುಣಿಯಾಗಿ. ನಮ್ಮ ಹಳ್ಳಿ ಕಡೆ ಆದರೆ ಇದಕ್ಕೆ ಕಾಯಿನ ಫ್ರೆಶ್ ಆದ ಕಾಯಿ ತೆಂಗಿನಕಾಯಿನೂ ಹಾಕ್ಕೊತಾರೆ. ನಾನು ಇದರಲ್ಲಿ ಯಾವುದೇ ಕಾಯಿ ಯೂಸ್ ಮಾಡಿಲ್ಲ. ಓನ್ಲಿ ಈರುಳ್ಳಿ, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದರೆ ಅದ್ರಕ್ಕು ಮತ್ತು ಬೆಳ್ಳುಳ್ಳಿ, ಆಮೇಲೆ ಟೊಮೆಟೊ, ಆಮೇಲೆ ಗೋಡಂಬಿ, ಸ್ವಲ್ಪ ಮಸಾಲೆ ಇಷ್ಟೇ ಹಾಕ್ಕೊಂಡಿರೋದು, ಮತ್ತೇನು ಹಾಕ್ಕೊಂಡಿಲ್ಲ. ಇಷ್ಟಾದಮೇಲೆ ಈ ಮಸಾಲೆನ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಮಸಾಲನ ಜಸ್ಟ್, ಯಾಕಂದರೆ ನಾವು ಆಲ್ರೆಡಿ ಹುರಿದಿರೋದು ಮಸಾಲ, ಇದೊಂದು ಸ್ವಲ್ಪ ಗಟ್ಟಿ ಆಗೋ ಥರ ನಾವು ಅದನ್ನು ಬಿಸಿ ಮಾಡ್ಕೊಳ್ಬೇಕು. ಯಾಕಂದರೆ ಈ ಮಸಾಲೆ ನಾವು ಎಣ್ಣೆ ಹಾಕಿದ್ದೇವೆ ಅದೆಲ್ಲ ಸ್ವಲ್ಪ ಬಿಡಬೇಕು. ಇದರಲ್ಲಿ ಏನೇ ಹಸಿ ವಾಸನೆ ಇರೋದಿಲ್ಲ, ಯಾಕಂದರೆ ನಾವು ಮೊದಲೇ ಆ ಮಸಾಲೆನೆಲ್ಲ ಫ್ರೈ ಮಾಡಿ ಹಾಕ್ಕೊಂಡಿರೋದು. ಅದು ಸ್ವಲ್ಪ ಇದಾಗಲಿ ಅಂತ ನೀರು ಹಾಕಿಬಿಟ್ಟು ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಇನ್ನೂ ಒಂದು ಸ್ವಲ್ಪ ಗಟ್ಟಿ ಅಂದರೆ ಅದು ಸ್ವಲ್ಪ ಡ್ರೈ ಆದಮೇಲೆ ಒಂದು ಟೇಸ್ಟ್ ಒಂದು ಸ್ವಲ್ಪ ಬೇರೆಯೇ ಇರುತ್ತೆ. ಅದು ಬಿಸಿಗೆ ಹಾರ್ತಾ ಇದೆ ಅಂತ ಮುಟ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋಂಥ ಮಟನ್ನು ಸ್ವಲ್ಪ ನೀರು ಜಾಸ್ತಿನೇ ಇದೆ, ಅದಕ್ಕೆ ಜಾಸ್ತಿ ನೀರು ಹಾಕಿಲ್ಲ ನಾನು. ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂತ ಹೇಳಿದ್ರೆ ಅದು ನಾವು ಆಲ್ರೆಡಿ ಮಸಾಲ ಹಾಕಿ ಎಲ್ಲ ಕಲಸಿಟ್ಟಿದ್ದು ಫಸ್ಟ್ ಮಟನ್ ಬೇಯಿಸ್ಕೊತೀವಿ, ಅದೆಲ್ಲ ಹಿಡ್ಕೊಂಡಿರುತ್ತೆ. ಅದಕ್ಕೆ ಉಪ್ಪು ಹಾಕಿದ್ದೀನಿ. ಇದಕ್ಕೂ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಬೇಕಾದ್ರೆ ನಾವು ಒಂದು ಮೆಜರ್ಮೆಂಟ್ ಇರಬೇಕು. ಮೊದಲು ಎಷ್ಟು ಹಾಕಿದ್ದೀನಿ, ಇವಾಗ ಎಷ್ಟು ಹಾಕಿದರೆ ಓಕೆ ಅನಿಸುತ್ತೆ. ಒಂದು ವೇಳೆ ಕಡಿಮೆ ಆದರೆ ಹಾಕ್ಕೊಳ್ಬೋದು, ತುಂಬ ಜಾಸ್ತಿ ಆದರೆ ಅದರ ಟೇಸ್ಟೇ ಬೇರೆ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪನೇ ಹಾಕ್ಕೊಳ್ಬೇಕು ನಾವು. ಇದು ಆಲ್ರೆಡಿ ಕುಕ್ಕರಲ್ಲಿ ನಾನು ಮಟನ್ ಬೇಯಿಸಿದ್ದೀನಿಲ್ಲ. ತುಂಬ ಹೊತ್ತು ಇದನ್ನು ಕುದಿಸ್ಬೇಕಂತ ಏನಿಲ್ಲ, ಆದ್ರೂ ನಾನು ಕುದಿಸ್ತಾ ಇದ್ದೀನಿ. ಯಾಕೆಂದರೆ ಅದು ಮಟನ್ನಲ್ಲ, ಸ್ವಲ್ಪ ಗಟ್ಟಿ ಇರುತ್ತೆ. ಅದು ಮಧ್ಯೆ ಒಂದು ಸ್ವಲ್ಪ ತಿರುಗಿಸ್ತಾ ಇರಬೇಕು, ಯಾಕಂದರೆ ಅದು ಸ್ವಲ್ಪ ದಪ್ಪನೇ ಇರುತ್ತೆ, ಹಿಡ್ಕೊಂಡು ಬಿಡುತ್ತೋ ಏನೋ ಅಂತ. ಹಾಗೆ ಇವಾಗ ನಾನು ಮೊದಲು ಮಟನಿಗೆ ಹಾಕ್ಕೊಂಡಿರೋದು ಉಪ್ಪು, ಆಮೇಲೆ ಎಲ್ಲೂ ಉಪ್ಪು ಹಾಕಿಲ್ಲ. ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಯಾಕಂತ ಹೇಳಿದ್ರೆ ಇವಾಗ ಅದು ಸಪ್ಪೆನೇ ಇರುತ್ತೆ, ಅಷ್ಟು ಉಪ್ಪು ಸಾಕಾಗಲ್ಲ. ನಮಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಅದು ಓವರ್ ಮಾತ್ರ ಹಾಕ್ಕೊಳ್ಬೇಡಿ, ಯಾಕೆಂದರೆ ಇದು ಕಡಿಮೆ ಉಪ್ಪಾದರೆ ಮತ್ತು ನಾವು ಹಾಕ್ಕೊಂಡು ತಿನ್ಬೋದು. ತುಂಬ ಜಾಸ್ತಿ ಆಗಿಬಿಟ್ರೆ ಅದು ಟೇಸ್ಟೇ ಹೋಗುತ್ತೆ. ಆಮೇಲೆ ಅದಕ್ಕೆ ನೀರು ಹಾಕೋದು, ಇನ್ನೇನು ಹಾಕೋದು, ಅದು ಸರಿಯಾಗಲ್ಲ. ಅದಕ್ಕೆ ನನ್ನ ಮಗಳಂತೂ ಸರಿಯಾಗಿ ತಿನ್ನಲ್ಲ, ಆಕೆಗೆ ಗೊತ್ತಿಲ್ಲ, ಸ್ವಲ್ಪ ತಿಂತಾಳು ಇವತ್ತು ಏನಂತ. ಹಾಗೆ ಕುದಿ ಬಂತು ನೋಡಿ. ನಾನು ಎಲ್ಲ ಡಬ್ಬದಲ್ಲೇ ಹಾಕಿಬಿಟ್ಟು ನನ್ನ ತಮ್ಮನಿಗೆ, ನನ್ನ ಫ್ರೆಂಡಿಗೆ, ಎಲ್ಲರಿಗೂ ಡಬ್ಬದಲ್ಲಿ ಹಾಕಿಬಿಟ್ಟು ಕುದಿರೋದು ನನ್ನ ಮಗಳಿಗೆ ಒಂದೇ ಒಂದು ರಾಗಿ ಮುದ್ದೆ ಮತ್ತು ಇಟ್ಟು
ನಾನು ಅಂಗಡಿಗೆ ಹೋಗಲಿಕ್ಕೆ ರೆಡಿ ಆಗ್ತಾ ಇದ್ದೀನಿ. ಅವಳು ತಿನ್ನೋದು ಅಷ್ಟೇ, ಯಾಕಂತ ಹೇಳಿದ್ರೆ ತುಂಬ ಹಿಟ್ಟು ವೇಸ್ಟು.